ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟದಲ್ಲಿ ಹೋರಾಡಿದವರೆಷ್ಟೋ, ಮಡಿದವರದೆಷ್ಟೋ, ನೆತ್ತರು ಹರಿಸಿ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟವರು ಅದೆಷ್ಟೋ. ಸ್ವಾತಂತ್ರ್ಯವೆಂಬುದು ಕೇವಲ ಒಬ್ಬ ವ್ಯಕ್ತಿಯಿಂದ ಭಾರತಕ್ಕೆ ಬಂದಿರುವಂತಹದ್ದು ಅಲ್ಲವೇ ಅಲ್ಲ. ಇಲ್ಲಿ ಜನಸಾಮಾನ್ಯರಿಂದ ಹಿಡಿದು ಮಹಾನ್ ವ್ಯಕ್ತಿಗಳ ಹೋರಾಟದ ಫಲವೇ ಸ್ವಾತಂತ್ರ್ಯ. ಇಂದು ನಾವು ಸ್ವಾತಂತ್ರ್ಯವನ್ನು ಮನಸೋ ಇಚ್ಛೆ ಬಳಸ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಮೂಲ ಕಾರಣ ಜನಸಾಮಾನ್ಯರಾಗಿರ್ಬೋದು, ಮಹಾನ್ ವ್ಯಕ್ತಿಗಳ ತ್ಯಾಗ ಬಲಿದಾನದ ಫಲವೇ ನಮ್ಮ ಸ್ವಾತಂತ್ರ್ಯ. ಅದರಲ್ಲೂ ಹೆಚ್ಚಾಗಿ ನಮ್ಮ ಕನ್ನಡದ ಕೊಡುಗೆ ಅದ್ವಿತೀಯ ಅಂತ ಅನಿಸುತ್ತೆ. ಚೆನ್ನಮ್ಮ ಆಗಿರಬಹುದು, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರಾಗಿರಬಹುದು, ಹಲಗಲಿ ಬೇಡರ ಪಾತ್ರ ಬಹುಮುಖ್ಯ. ಹಾಗೆ ಭಾರತದಾದ್ಯಂತ ಅನೇಕ ಮಹಾನ್ ವ್ಯಕ್ತಿಗಳ ರಕ್ತಪಾತ, ಅವರ ನೆತ್ತರು ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ. ಅವರ ಹೋರಾಟದ ಫಲವಾಗಿ ಇಂದು ನಾವು ಸ್ವೇಚ್ಛೆಯಿಂದ, ಅಂದರೆ ಯಾವುದೇ ವ್ಯಕ್ತಿಯನ್ನು ಹೀಯಾಳಿಸದೆ ನಮ್ಮ ಸ್ವಾತಂತ್ರ್ಯವನ್ನು ಸಮೃದ್ಧವಾಗಿ ಅನುಭವಿಸೋದಕ್ಕೆ ಕಾರಣ ಅವರ ಕೊಡುಗೆ. ನಮ್ಮ ಭಾರತೀಯರ ಕೊಡುಗೆ ಅಪಾರವಾದದ್ದು. ದೇಶ ವಿದೇಶಗಳಲ್ಲೂ ಕೂಡ ಅನೇಕ ಭಾರತೀಯರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮಾಚರಣೆ ಮಾಡ್ತಾಯಿದ್ದಾರೆ. ಅದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಪೂರ್ವಿಕರು, ಅವರ ಹೋರಾಟದ ಫಲ. ಅವರ ಹೋರಾಟದಿಂದ ಇಂದು ನಾವು ಸ್ವತಂತ್ರವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸ್ವತಂತ್ರ ಅಂದರೆ ಇನ್ನೊಬ್ರಿಗೂ ಹಿಂಸೆ ಕೊಡದೆ, ಯಾರಿಗೂ ಕೂಡ ಅನ್ಯಾಯವನ್ನು ಮಾಡದೆ, ಇನ್ನೊಬ್ಬರಿಗೆ ಬದುಕೋದಕ್ಕೂ ಅವಕಾಶ ಕೊಡ್ತಾ ಸ್ವಚ್ಛಂದವಾಗಿ ಬದುಕುವುದೇ ನಿಜವಾದ ಸ್ವಾತಂತ್ರ್ಯ. ನನ್ನೆಲ್ಲ ಆತ್ಮೀಯರಿಗೆ 78ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕನ್ನಡಾಂಬೆ.